ಶ್ರೀಧರ, ಇಡ್ಲಿಗೆ ನಾಟಿ ಕೋಳಿ ಸಾರು ಮಾಡೋಣ, ಸೂಪರ್ ಆಗಿರುತ್ತೆ ಕಣ. ನೀನೇನ್ ಹೇಳೋದು, ನಾನು ನಾಟಿ ಕೋಳಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ನೋಡಿಲಿ, ಎರಡೆರಡು ಕೋಳಿ ಸೀಸ್ತಾ ಇರೋದೆ ಮಾಡ್ತಾ ಇರೋದೆ. ಅಯ್ಯೋ ನಾಚ್ಕೊತೈತೆ ಫೋನ್ಗೆ ವಿಡಿಯೋಗೆ. ಈ ಕಡೆ ತೋರ್ಸು. ಪಾಪ ಅಂದ್ರೆ ತಿನ್ಬೇಡ ನೀನು. ತಿನ್ನಲ್ಲ ನೀನು? ಮುಕ್ತಿಯಾ ಚೆನ್ನಾಗೆ? ಪಾಪ ಅನ್ನೋ ತಿನ್ಬಾರ್ದು. ಇಡ್ಲಿ ನಾಟಿ ಕೋಳಿ ಸಾಂಬಾರು ಆಯಿತು. ಇವಾಗ ಫಿಶ್ ಸಾಂಬಾರು ಮಾಡೋಣ. ಇದಕ್ಕೆ ಮೇಯ್ನು ಹುಣಸೆಹಣ್ಣು, ಬೆಲ್ಲ, ಮಸಾಲೆ ಹಾಕ್ಬಿಟ್ಟು ಎಲ್ಲ ಕುದಿ ಬಂದಮೇಲೆ ಫಿಶ್ ಹಾಕ್ತಾಯಿದ್ದೀನಿ. ಅದು ಅಲ್ಲಿಗೆ ರೆಡಿ. ರೆಡಿ ಈಟಿಂಗು. ಈಟಿಂಗ್ ರೆಡಿ. ಇನ್ನೂ ತಿನ್ಬೇಕು ಅನ್ಸುತ್ತೆ. ಅದನ್ನ ಜನ ಜಾಸ್ತಿ ಇಲ್ಲ, ಒಂದೆಂಟು ಎಲ್ಲರಿಗೂ ಸಿಕ್ಬೇಕಲ್ಲ. ಅದನ್ನ ನಾನು 4 ಪೀಸು ತಿಂದು ನೋಡಿದೆ, ಎಷ್ಟು ಚೆನ್ನಾಗಿದೆ. ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ನಮ್ಮ ದೊಡ್ಡಮ್ಮವ್ರ ಊರಿಗೆ ಬಂದಿದ್ದೀನಿ. ಮದುವೆ ಆದಂಗಿಂದ ನನ್ನ ಮತ್ತೆ ಸುಬ್ಬಿನ ಊಟಕ್ಕೆ ಕರೀತಾ ಇದ್ರು. ನಾವು ಕಾರಣಾಂತರಗಳಿಂದ ಬರಕಾಗಿರಲಿಲ್ಲ, ಇವತ್ತು ಬಂದಿದೀವಿ. ಹಳೆ ವಿಡಿಯೋದಲ್ಲಿ ನಮ್ಮ ದೊಡ್ಡಮ್ಮವರ ತೊಟ್ಟಿ ಮನೆ ಅವ್ರನ್ನೆಲ್ಲಾನು ಪರಿಚಯ ಮಾಡ್ಕೊಟ್ಟಿದ್ದೆ. ಹಾಗೆ ಈರುಳ್ಳಿ ಕೂಡ ಬಿತ್ತನೆ ಮಾಡಿದ್ರು, ಅದು ಕೂಡ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅವರು ನಮಗೋಸ್ಕರ ನಾಟಿಕೋಳಿ ಚಿಕನ್, ಫಿಶ್, ಮಟನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ವೇಟಿಂಗು. ಅದ್ ನಮ್ಮ ಅತ್ತಿಗೆ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಅತ್ತಿಗೆ ಕಡೆ ಹೋಗೋಣ. ಅವರು ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾರೆ. ಅವಾಗ ಹೋಗೋಣ ಬನ್ನಿ. ನಾಟಿ ಕೋಳಿ ಕುಯ್ತಾರೆ ಫಸ್ಟು, ಆಮೇಲೆ ಫಿಶ್, ಆಮೇಲೆ ಮಟನ್ನು. ದೊಡ್ಡಮ್ಮ, ಇವತ್ತೇನೇನು ಮಾಡ್ತಾ ಇದ್ದೀರಾ ದೊಡ್ಡಮ್ಮ? ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಫಿಶ್ ಸಾಂಬಾರು ಎಲ್ಲ ಮಾಡ್ತೀವಿ. ನಾಟಿ ಕೋಳಿಗೆ ಮತ್ತು ಫಿಶ್ಗೆ ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ದೊಡ್ಡ ಈರುಳ್ಳಿ ಹಾಕ್ಬಿಟ್ರೆ ದಪ್ಪ ಈರುಳ್ಳಿ ಅಂತ ಹಾಕ್ತಾರಲ್ವ, ಅದು ತುಂಬಾ ಸಿಹಿಯಾಗಿರುತ್ತೆ. ಸಾಂಬಾರು ಚೆನ್ನಾಗಾಗಲ್ಲ. ಕೋಳಿ ಕುಯ್ತಾರೆ ನೋಡಿ, ಇವಾಗ ಹೋಗಿ ನೋಡಿ ಯಾವ ರೀತಿ ಕುಯ್ತಾರೆ ಅನ್ನೋದು ನೋಡಿ. ಇರೋ ಬರ್ತಾ ಇದ್ದೀನಿ. ಎಲ್ಲದು ಎರಡನೇ ಕೋಳಿ. ಪಾಪ ಅಂದ್ರೆ ತಿನ್ಬೇಡ ನೀನು. ತಿನ್ನಲ್ಲ ನೀನು? ಮುಕ್ತಿಯಾ ಚೆನ್ನಾಗೆ? ಪಾಪ ಅನ್ನೋ ತಿನ್ಬಾರ್ದು. ಮುಂಜಾ ಓತಾ ಅಲ್ಲಿ ಕೋಳಿ ಕುಯ್ತಾ ಇದ್ರೆ ಇವ್ರು ಸೇರ್ಕೊಂಡು ಅಳಸ್ನ ಕುಯ್ತವ್ರೆ. ಯಾರಾದ್ರೂ ನಾಟಿ ಕೋಳಿ ಮತ್ತೆ ಅಳ್ಸನ್ ಮಿಕ್ಸ್ ಮಾಡ್ಕೊತಾರ. ಅಳಸ್ನನ್ನು ಮಟನ್ ಬೇರೆ ಐತೆ. ಮಟನ್ ಐತೆ. ಸುಡ್ತಾ ಇರೋದು ಯಾಕೆ ಅಂದ್ರೆ, ನಾವು ಇದು ಏನು ಜುಟ್ಟೆಲ್ಲ ಕಿತ್ತಿರ್ತೀವಲ್ಲ, ಇನ್ನೂ ಮಿಕ್ಕೊಂಡಿರುತ್ತೆ ಒಂದು ಸ್ವಲ್ಪ. ಅದೆಲ್ಲ ನಾವು ತಿಂದ್ರೆ ನಮ್ಮ ಕಿಡ್ನಿ ಸ್ಟೋನು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಈ ಥರ ಸೀಸ್ಬಿಟ್ರೆ ಈ ಜುಟ್ಟೆಲ್ಲ ಏನಿದೆ ಅದೆಲ್ಲ ಸುಟ್ಟೋಗುತ್ತೆ. ಈಗ ನಾಟಿ ಕೋಳಿ ಸುಡ್ತಾ ಇದೀರಲ್ಲ, ನೆಕ್ಸ್ಟ್ ಏನಿದ್ರು ಕಟಿಂಗ್ ಸುಟ್ಟಾದ್ರೆ ಎಲ್ಲ ಇನ್ನು ಕೂದಲುಗಳಿದಾವೆ ಕಣ. ಅದು ಹಂಗೆ ಇದು ಮಾಡಿದ್ರೆ ತೊಳೆದಾಗ ಹೊಂಟೋಗುತ್ತೆ. ಈಗ ತೊಳಿಬೇಕಾಗತ್ತ. ಇವ್ರು ಮಲೋಡಲ್ಲಿ ಎಷ್ಟು ಅರ್ಶನ ಆಯ್ತಪ್ಪ. ಅಲ್ಲಿ ಮೀನು ಬಂದೇ ಇರು, ಹಾಕ್ಬೇಡ. ತೆಗಿಬೇಕಾ? ಅದು ರೆಡಿ ಹೋಗ್ಲಿ ಆಮೇಲೆ ಇದ್ರ. ಸರಿ ಆಯ್ತು. ಸೈಡ್ಗೆ ಹೋಗಿ. ಏನೇನ್ ಬೇಕು ಅಂತ ಹೇಳು ಹಂಗೆ. ಯಾರೋ ಒಬ್ರು ಹೇಳ್ರಿ. ಬಾಣ್ಲಿ ಇಟ್ಟು ಎಣ್ಣೆ ಹಾಕಾಯ್ತು. ಕರಿಬೇವು ಹಾಕ್ತಾ ಇದೀವಿ. ಚಟಪಟ ಅಂತೈತೆ. ಈರುಳ್ಳಿ ಹಾಕ್ತಾ ಇದೀವಿ. ನಿಧಾನಕ್ಕೆ ಹುರಿತಾ ಇದ್ರೆ ಈರುಳ್ಳಿನೂ ಚೆನ್ನಾಗಿ ಬೇಯ್ತದೆ. ಈರುಳ್ಳಿ ಚೆನ್ನಾಗಿ ಕೆಂಪು ಹುರಿಬೇಕು. ಕೆಂಪಗಾಗೋವರೆಗೂ ಹುರ್ಕೋಬೇಕು ಅಂತ ಹೇಳೋದು. ಅದೇ ಈ ಭಾಷೆಗೆ ಬಿಡ, ಕೊಳ್ಳೇಗಾಲ ಭಾಷೆ. ಕೆಂಪಗಾಗೋವರೆಗೂ ಹುರಿಬೇಕು ಅಂದ್ರೆ ಏನಾದ್ರು ನನ್ನ ವಿರುದ್ಧ ಮಾತಾಡಿದ್ರೆ ಇವತ್ತು ಅದೇ ಮಾಡೋದು. ಇದಾಕ್ಬಿಡ್ತೀನಿ ವಿಡಿಯೋ ಮಧ್ಯದಲ್ಲಿ. ಅವನಿಗೆ ಯಾವ್ದೋ ದೊಡ್ಡ ಡೈಲಾಗ್ ಹಾಕ್ಬಿಡ್ತೀನಿ. ಕಮೆಂಟ್ಸ್ಗಳು ನಿಂಗೆ ಬರೋದು. ಮೀಸೆ ಕೋಳಿ ಹೆಂಗ ಅಂತ ಹಾಕ್ಬಿಡ್ತೀನಿ ಅಷ್ಟೇ ಮೇಲೆ. ಅವ್ಗೆ
ಹಾಕ್ಲಾ ಏನ್ಮ ಊರವ್ರು ಮಂತು ಊರವರೆಲ್ಲ ನೋಡ್ತಾರೆ, ಚೆನ್ನಾಗಿರುತ್ತೆ. ಹಾಕಿದ್ಮೇಲೆ ತೆಗಿ ಆಮೇಲೆ ಬಂದು ವೆಂಕಟೇಶ ಹಂಗೆ ಹಾಕ್ಬೇಡ ಕಣ ಪ್ಲೀಸ್ ಅಂತೆಲ್ಲ ಅವಾಗ ಮಾತಾಡ್ತೀನಿ. ಏನೇನು ಹಾಕಿದ್ಯಾಕ ಅದಕ್ಕೆ? ನೀರೆಲ್ಲ ಏನೇನು ಹಾಕಿದ್ಯಾ? ಈರುಳ್ಳಿ, ಹಾಂ, ಟೊಮೊಟೊ, ಹ್ಞೂ, ಶುಂಠಿ, ಹಾಂ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಇದು ನಮ್ದೇ ಅಲ್ವಾ ಚಿಕನ್ ಮಸಾಲೆ, ಉಂಡಾಡಿ ಗುಂಡ ಚಿಕನ್ ಮಸಾಲೆ. ಓಪನ್ ಮಾಡು. ಮನೆದು ಉಂಡಾಡಿ ಗುಂಡ ಚಿಕನ್ ಮಸಾಲೆ, ಅದು ಮನೆಯಲ್ಲೇ ಮಾಡಿರೋದು. ಓ ಬಂದ್ಬಿಡು. ಉಂಡಾಡಿ ಗುಂಡ ಚಿಕನ್ ಮಸಾಲ. ಹ್ಞೂ, ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ತೆಂಗಿನಕಾಯಿ ಹಾಕೋಬೇಕು. ನೆಕ್ಸ್ಟ್ ಕೊತ್ತಂಬರಿ, ಕರಿಬೇವ, ಕೊತ್ತಂಬರಿ ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಮಸಾಲೆ ಆಯ್ತಾ ರೂಪ? ಆಯ್ತು ಸಿನ. ಮತ್ತೆ ಇದೇ ಸೌದೆ ಎತ್ಬಿಟ್ಟು ಪಚ್ಚರ ಹಾಕ್ಬಿಟ್ಟು ಇಡ್ಲಿ ರೆಡಿ ಮಾಡ್ಬಿಡೋಣ ಜಲ್ದಿ. ಸರಿ. ಇಡ್ಲಿ ಪಾತ್ರೆ ಬಂತಾ? ಹಾಕ್ಲಾ? ಬಿಡಿ ಇಲ್ಲ 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 ಇಡೋಣ. ಇಲ್ಲೇನಾ? ಇಲ್ಲೇ ಇಡೋಣ. ಇಲ್ಲೇ ಇಡಂಗಿದ್ರೆ ಇಡ್ಲಿ ಇಡ್ಲಿ ಸಂಪಣ ಬಂತು. ಇಡ್ಲಿ ಸಂಪಣ ಬಂತು. ಇಡ್ಲಿ ಮಾಡ್ತವ್ರೆ ನೋಡಿ. ನಮ್ಮ ಸ್ಟೈಲ್ ಇಡ್ಲಿ ಅಂದ್ರೆ ಬಟ್ಟೆ ಹಾಕ್ತಾರೆ. ಇಲ್ಲಿ ಇಡ್ಲಿ ಬಟ್ಟೆ ಹಾಕಿ ಎಣ್ಣೆ ಹಾಕ್ತೀರಾ? ಇಲ್ಲ ತಾನೇ, ಇದಕ್ಕೆ ಎಣ್ಣೆ ಹಾಕ್ತೀರಾ? ಒದ್ದೆ ಮಾಡ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕೋದು. ಹಳೆ ಪಾತ್ರೆ ಯಾವ್ದೋ ಓಬಿರನ್ ಕಾಳು ಪಾತ್ರೆ. 50 ವರ್ಷದ ಪಾತ್ರೆ ಅದು. 50 ವರ್ಷದ ಪಾತ್ರೆ. 50 ವರ್ಷದ ಪಾತ್ರೆ. ಆ ಅಕ್ಕ ಹುಡ್ದಾಗ ತಗೊಂಡಿದ್ದಂತೆ. ಸರಿ, ಆ ಅಕ್ಕ ಹುಟ್ಟಕ್ಕಿಂತ ಮುಂಚೆ ತಗೊಂಡಿರೋದು. ಚಿಕನ್ ಕಟ್ ಮಾಡೋ ಆಯಿತು, ತೊಳೆದಾಯ್ತು. ನೆಕ್ಸ್ಟ್ ಉರಿಯೋದು ಅಷ್ಟೇ. ನೆಕ್ಸ್ಟ್ ಪ್ರೊಸೆಸ್ ಎತ್ಕೊಂಡೋಗಿ ಕೊಟ್ಬಿಡು ಹಂಗೆ ಅವ್ರಿಗೆ. ಹಾಂ, ಚಿಕನ್ ಬರ್ತೈತೆ. ಚಿಕನ್ ಬರ್ತೈತೆ. ಪಾತ್ರೆ ಇಡ್ತೀನಿ. ಹಾಂ, ಇಡು. ಅದು ಸಾಕ? ಅದು ಸಾಕು ಸಾಕು. ಅಲ್ಲಿ ಮಸಾಲೆ ಎಲ್ಲ ಹುರಿದಾಯ್ತು. ಇಲ್ಲಿ ಚಿಕನ್ ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಾಯ್ತು. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಹಾಕು. ಸಾಲ್ಟ್ ಹಾಕ್ತಿದ್ದೀನಿ. ಫಿಶ್ ಎಲ್ಲ ಆಯ್ತಾ? ಏನ್ ಮಾಡ್ತಾವ್ರೆ ಫಿಶ್ ನೋಡು. ಚಿಕನ್ ಆಯ್ತು, ಈಗ ಮೀನ್ ಸುರಿತಾವ್ರೆ. ಒಳ್ಳೆ ಮೀನು ತಿನ್ನಲ್ಲ. ಕಟಿಂಗ್ ಆಲ್ಮೋಸ್ಟ್ ಅಲ್ಲಿ ಎಂಡ್ ಸ್ಟೇಜ್ ಅಲ್ಲಿ ಇದೆ. ಅಡಿಗೆ ಕಟಿಂಗು. ಸರಿ, ಮೀನು ನಮ್ಮ ಪದ್ಮಕ, ಶ್ರೀಧರ ಅವರಿಬ್ರು ಪಟ್ 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 ಜಾರ್ತದಲ್ಲಪ್ಪು. ಓಡ್ತಾನೆ ನೋಡ್ಕೊಳ್ಳಿ. ಇವಾಗ ಅದು ತೋರ್ಸು ಕೈರಿ. ಇನ್ನವರೆಗೂ ಇರಲ್ಲ ಅವನು. ಉಪ್ಪು ಹಾಕ್ಬಿಟ್ಟು ಇದು ಮಾಡ್ಬೇಕಾ? ಅಲ್ಲಿ ಮಸಾಲೆ ರೆಡಿ ಮಾಡ್ತಾವ್ರೆ. ಇಲ್ಲಿ ಚಿಕನ್ ಹುರ್ಕೊಂಡಾಗಿದೆ. ಇನ್ನು ಚಿಕನಲ್ಲಿ ಮಸಾಲೆ ಇದಾಗಿದ ತಕ್ಷಣ ಇಲ್ಲಿ ಹಾಕಿ ಮಸಾಲೆ ರುಬ್ಕೊಳ್ಳೋದೆ. ಒಳ್ಕೊಳ್ಳಲ್ಲಿ ರುಬ್ಕೊಳ್ಳೋಕೆ ಟೈಮ್ ಇಲ್ಲ, ಅದಕ್ಕೆ ಇದ್ರಲ್ಲಿ ರುಬ್ಬೋದು. ಮಸಾಲೆ ರೆಡಿನಾ? ಮಸಾಲೆ ರೆಡಿ. ಹೋಯ್ತು. ಮಸಾಲೆ ರೆಡಿ ಆಗಿದೆ, ಕಲಿಸ್ಕೊಂಡಾಯ್ತು. ಹಾಕ್ತೈತ್ರ ಮಸಾಲೆನ. ಎಡಗೈಯಲ್ಲಿ ಹಾಕ್ಬೇಡ ನೀನು, ಮೊದಲೇ ಲೊಡ್ಡೆ. ಸ್ವಲ್ಪ ಹಾಕು. ಸೀಗಿದು ಹೋಗ್ಬಿಟ್ಟದು. ನೀಟಾಗಿ ಕಲಿಸಿ. ಆಟ ಆಡೋಣ ಬಾನ. ಏನು ಆಡೋರಿ? ಪೀಸ್ ಮಾವ ಹಾಕೊಂಡು ಪೀಸ್ನ ಹಾಕೊಂಡು ಕಚ್ಚ ಪಿಚ್ಚ ಮಾಡ್ತೇವೆ. ಹಾಂ, ಹಾಕಿ ಆ ಕಡೆಯಿಂದ ಹಾಕ್ಬೇಕಿತ್ತು. ಆಪೋಸಿಟ್ ಹಾಕ್ಬಿಟ್ರಿ. ಚಿಕನ್ ಸಾಂಬಾರ್ ಆಯ್ತಾಕ?
ಇನ್ನೂ ಬೇಯ್ಬೇಕಾ? ಆಯ್ತಲ್ಲ ತುಂಬ ಹೊತ್ತು. ಬೇಯ್ಬೇಕು. ಈ ಇಡ್ಲಿ 2ನೇ ರೌಂಡ್ ಆಯ್ತು. ಟೈಮ್ 10:11 ಆಯ್ತು. ಹಾಂ 10:11 ಆಗೈತಿ. ಇನ್ನೊಂದು ಟಿಫನ್ ಕೂಡ ತಿಂದಿಲ್ಲ. ಏನೋ ಗರು 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 ಅಂತಾನೆ ಅವ್ರೆ. ನಾಟಿ ಕೋಳಿ ಸಾಂಬಾರ್ ರೆಡಿಯಾಗೈತೆ. ಇಡ್ಲಿ ಜೊತೆಗೆ ತಿಂತಾ ಇರೋದೆ. ಒಳ್ಳೆ ಟೇಸ್ಟ್ ಫುಲ್ಲು. ದೊಡ್ಡಪ್ಪನೇ ಚೆನ್ನಾಗಿ ಹೇಳುತ್ತೆ. ಇಡ್ಲಿ ನಾಟಿ ಕೋಳಿ ಸಾಂಬಾರ್ ಆಯಿತು. ಇವಾಗ ಫಿಶ್ ಸಾಂಬಾರ್ ಮಾಡೋಣ. ಮಾಡು. ಎಣ್ಣೆ ಹಾಕು, ಎಣ್ಣೆ ಹಾಕು, ಕರಿಬೇವು ಹಾಕು. ಫಿಶ್ ಅಲ್ಲ ಐತೆ. ಅಲ್ಲ ಐತೆ. ಬರೀ ಹಿಂಗೆ ಇಟ್ಕೊಳ್ಳೋ ಇದನ್ನ. ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಹಾಕು. ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮೀನು ಸಾಂಬಾರು ಬಗ್ಗೆ ಫಸ್ಟು ಹುಣಸೆ ಹುಳಿ, ಉಪ್ಪು, ಖಾರ, ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಒಲೆ ಮೇಲೆ ಕಲ್ಸಿ ಮಡಗ್ಬಿಡೋದು. ಒಲೆ ಮೇಲೆ ಕಲ್ಸಿ ಮಡಗ್ಬಿಟ್ಟು ಉಗಿ ಎಷ್ಟು ಬೇಕೋ ಮೀನು ಎಷ್ಟಿದೆ ಅಳತೆಯಾಗೆ ಅದ್ರ ಅಳತೆಗೆ ಸಮ ಕೂತ್ಕೋಬೇಕು. ನೀವು ಸಾಂಬಾರು ಹುಳಿ ಕಲ್ಸಿ ಮಡಗ್ತೀರಲ್ಲ ಆ ಹುಳಿ ಆ ಮೀನು ನಾವು ಹಾಕೋ ಮೀನು ಆ ಹುಳಿ ಕರೆಕ್ಟಾಗಿ ಪಾತ್ರೆ ಮೇಲೆ ಕೂತ್ಕೋಬೇಕು ಒಲೆ ಮೇಲೆ. ಆಗ ಇದು ಉಗಿ ಬಂದಾಗ ಹಾಕೋದು. ಅದನ್ನ ಉಗಿ ಬಂದಮೇಲೆ ಮೀನು ಹಾಕೋದ್ಮೇಲೆ ತಿರ್ಗಾ 2ನೇ ಉಗಿ ಬರ್ತದಲ್ರ. 2ನೇ ಉಗಿ ಬಂದಾಗ ಎರಡನೇ ಕುದಿ ಬಂದಾಗ ಆಫ್ ಮಾಡಿ ಇಳಿಸ್ಬಿಡೋದು. ಮೀನು ಫಸ್ಟು ಕುದಿ ಬರ್ತದಲ್ಲ, ನೊರೆ ಸಹಿತ ಕುದಿ ಬರ್ತದೆ. ಆವಾಗ ಮೀನು ಹಾಕ್ಬಿಡೋದು ಆ ಕುದಿಗೆ. ಫಸ್ಟ್ ಕುದಿಗೆ 2ನೇ ಕುದಿ ಬಂದಾಗ ಒಂದು ಉಗಿ ಆಯಿತು. ನಿಮ್ಗೆ ಬೇಕಂದರೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಬೇಯಬೇಕು ಬಲ್ತ್ ಮೀನು ಅಂದರೆ ಇನ್ನೊಂದು ಅರ್ಧ ಉಗಿ ಬರ್ದಾಗ ಹಾಕ್ಬೋದು. ಇಲ್ಲ ಅಂದರೆ ಈ ನೊರೆ ಕಮ್ಮಿ ಆಯ್ತಾ ಇದ್ದಂಗೆ ಇಳಿಸ್ಬಿಡ್ರಿ. ಆ ಕುದಿಲಿ ನೊರೆ ಬರ್ತದಲ್ಲ ಕಮ್ಮಿ ಆಯ್ತಾ ಇದ್ದಂಗೆ ಆಫ್ ಮಾಡಿಬಿಡಿ. ಅಷ್ಟು. ಅದು ಅಲ್ಲಿಗೆ ರೆಡಿ. ರೆಡಿ ಈಟಿಂಗು. ಈಟಿಂಗ್ ರೆಡಿ. ಮೇನ್ ಸಾಂಬಾರು ಇದೆ. ಟೇಸ್ಟ್ ಸೂಪರ್ ಆಗಿರುತ್ತೆ. ಕಿವುಚ್ಬಿಟ್ಟು ರಸ ಹಾಕ್ತಾ ಇರ್ಬೇಕು. ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇಯ್ನು ಹುಣಸೆಹಣ್ಣು, ಬೆಲ್ಲ, ಮಸಾಲೆ ಹಾಕ್ಬಿಟ್ಟು ಎಲ್ಲ ಕುದಿ ಬಂದಮೇಲೆ ಫಿಶ್ ಹಾಕ್ತಾ ಇದ್ದೀನಿ. ಏನು ಒಂದು 5 ನಿಮಿಷ ಅಷ್ಟೇ. ಕುದಿ ಬಂದರೆ ಆಫ್ ಮಾಡ್ತಾ ಇರೋದೆ. ಸ್ವಲ್ಪ ಕುದಿ ಬಂದಿದ ತಕ್ಷಣ ಎತ್ತಿ ಇಳಿಸ್ತಾ ಇರೋದೆ. ಫೈನಲಿ ಮಟನ್, ಚಿಕನ್, ಫಿಶ್ ಅಡಿಗೆ ಮುಗೀತು. 8 ಗಂಟೆಗೆ ಶುರು ಮಾಡಿದ್ದು 1 ಗಂಟೆವರೆಗೂ ತಗೋತು. ಬೆಳಗ್ಗೆಯಿಂದ ಯಾರು ಟಿಫನ್ ತಿಂದಿರಲಿಲ್ಲ. ನಾನು ವಿಡಿಯೋ ಮಾಡೋ ಗ್ಯಾಪ್ ಅಲ್ಲಿ ಎಲ್ರದ್ದು ಊಟ ಆಗೋಯ್ತು. ಈಗ ನಾನು ಶಿಸ್ತಾಗೆ ತಟ್ಟೆಗೆ ಇಡ್ಲಿ, ನಾಟಿಕೋಳಿ, ಚಿಕನ್, ಫಿಶ್ ಹಾಕೊಂಡು ಬಾರ್ಸದೆ. ತುಂಬಾ ಚೆನ್ನಾಗಿತ್ತು. ಸೌದೆದಲ್ಲಿ ಮಾಡಿದ ಅಡಿಗೆ ಅಂದ್ರೇನು ಅಷ್ಟು ಚೆನ್ನಾಗಿತ್ತು. ಇನ್ನೂ ಬೇಕು ಬೇಕು ಅನ್ಸುತ್ತೆ. ಹೆಂಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ ಸೌದೆನಲ್ಲಿ. ಇಡ್ಲಿ 2 ಇಡ್ಲಿ, 1 ದೋಸೆ, 2 ಪೀಸ್ ಚಿಕನ್. ಚೈತ್ರ ಅಲ್ಲೇ ತಗೋಬಾ. ಕಾವ್ಯನ ಹತ್ರ ನಿಂಬೆಹಣ್ಣು ಯಾರ ಹತ್ರನೂ ಇತ್ತು, ಕೈಯಲ್ಲಿ ಇಟ್ಕೊಂಡಿದ್ರು. ಲೇ ಅನು ನೀನೆಲ್ಲೋಗಿದ್ದೆ? ಎಲ್ಲೋಗಿದ್ದೆ? ಇರು ಆಡ್ತಾ ಇರು. ಬಂದೆ. ನಿಂಬೆಹಣ್ಣು ತಗೋಬರ್ತೀನಿ. ಕೈ ತೊಳೆದ ಮೇಲೆ ತಗೊಂಡು ಫೋಟೋ ಮಾಡ್ತಿದ್ದೀರಾ? ಮೊದಲೇ ಮಾಡ್ಬೇಡ. ನಾನು ತಿನ್ನೋದು ಬೇಡವಾ? ನಾನು ತಿಂತಾ ಇದ್ದೆ ಇಷ್ಟೊತ್ತು. ಮಾತಾಡಿ ಮತ್ತೆ ಏನಂತ ಹೇಳೋದು? ಏನಾದ್ರು ಹೇಳಿ. ನಿಮ್ಗೆ ಹೆಂಗಿತ್ತು ಟೇಸ್ಟ್ ಹೇಳಿ. ಮಾವನ ಮಾತಾಡ್ತೀನಿ ಅಂತೀರಿ, ಮೈ ಕೊಟ್ಟರೆ ಏನ್ ಮಾತಾಡ್ಲಿ ಅಂತೀರಾ? ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು ಫಸ್ಟ್ ಕ್ಲಾಸ್ ಆಗಿತ್ತು. ಸಾಕಾ? ಸಾಕು. ಒಳ್ಳೆ ಫಸ್ಟ್ ಕ್ಲಾಸ್ ಟೇಸ್ಟ್. ಇನ್ನೂ ತಿನ್ಬೇಕು ಅನ್ಸುತ್ತೆ. ಅದನ್ನ ಜನ ಜಾಸ್ತಿ ಎಲ್ಲ ನೆಂಟ್ರು ಎಲ್ಲರಿಗೂ ಸಿಕ್ಬೇಕಲ್ಲ. ಅದನ್ನ ನಾನೊಂದು 4 ಪೀಸು ತಿಂದು ನೋಡುದು. ಟೇಸ್ಟ್ ಚೆನ್ನಾಗಿದೆ. ಕೊಡಿ ಸಾಕು. ಇನ್ಮೇಲೆ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಊರಿಗೆ ಬಂದಾಗೆಲ್ಲ ಒಂದು ಒಳ್ಳೆ ರೆಸಿಪಿ ಮಾಡ್ಬಿಟ್ಟು ವಿಡಿಯೋ ಹಾಕೋಣ ಅಂತ. ಸೊ ನಿಮ್ಮ ಬೆಂಬಲ ನನಗೆ ತುಂಬಾ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಈ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಮುಂದಿನ ಒಳ್ಳೆ ವಿಡಿಯೋ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.